ಕಚೇರಿಯಲ್ಲಿ ನಡೆದಿರುವ ಅಪೂರ್ಣ ಕಾಮಗಾರಿಯಿಂದಾಗಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಿನನಿತ್ಯ ಪರದಾಡುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಚೇರಿಯ ಕೃಷಿ ಅಧಿಕಾರಿಯು ಕೊಠಡಿಯಲ್ಲಿ ಈವರೆಗೂ ಸಮರ್ಪಕ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ. ಕರೆಂಟ್ ವೈರ್ಗಳು ಅಪಾಯಕಾರಿಯಾಗಿ ತೆರೆದ ಸ್ಥಿತಿಯಲ್ಲಿ ಜೋತು ಬಿದ್ದಿದ್ದು, ಇದರಿಂದ ಸಿಸಿ ಕ್ಯಾಮೆರಾ ಹಾಗೂ ಗಣಕಯಂತ್ರ ಸೇರಿದಂತೆ ಪ್ರಮುಖ ವಿದ್ಯುನ್ಮಾನ ಯಂತ್ರಗಳ ಬಳಕೆಗೆ ತೀವ್ರ ಅಡಚಣೆ ಉಂಟಾಗಿದೆ. ಚಾಮರಾಜನಗರ ಕುಡಿಯುವ ನೀರು ಪೂರೈಕೆ ವಿಭಾಗದ ಮುಖ್ಯ ಎಂಜಿನಿಯರ್ ಸಂತೋಷ್ ಅವರು ಈ ಹಿಂದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಅಧಿಕಾರಿಯಾಗಿದ್ದ ಅವಧಿಯಲ್ಲಿ ಈ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ಅದನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಕಳೆದ 1 ವರ್ಷದಿಂದಲೂ ಈ ಅಪೂರ್ಣ ಕಾಮಗಾರಿಯನ್ನ ಸರಿಪಡಿಸುವ ಯಾವುದೇ ಪ್ರಯತ್ನ ನಡೆದಿಲ್ಲ ಎಂದು ಯಳಂದೂರು ಸಹಾಯಕ ಕೃಷಿ ನಿರ್ದೇಶಕರಾದ ಅಮೃತೇಶ್ ಅವರು ಬೇಸರದಿಂದ ಹೇಳಿಕೆಯನ್ನ ನೀಡಿದ್ದಾರೆ. ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿರ್ತಕ್ಕಂಥ ಕೆಲಸಗಳಿವು. ಯಾರು ಇಂಜಿನಿಯರ್ ಆಗಿದ್ದಂಥ ಸಂತೋಷ್ ಅವರು ಎಡಬಲಿ ಇಂಜಿನಿಯರ್ ಆಗಿದ್ದಂಥ ಸಂತೋಷ್ ಅವರು ಯಳಂದೂರಲ್ಲಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಮಾಡ್ಬಿಟ್ಟೋಗಿರ್ತಕ್ಕಂಥ ಕಾಮಗಾರಿ ಎಲ್ಲ ಅರ್ಧಂಬರ್ಧ ಮಾಡ್ಬಿಟ್ಟು ಪಾಪ ಬಿಟ್ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭ. ವೈರ್ಗಳೆಲ್ಲ ಈಚೆಗೆ ಕೂತದ ನೋಡಿ. ಅಧಿಕಾರಿಗಳು ಮಾತಾಡಲ್ಲ ವಿಚಾರವಾಗಿ. ಪಾಪ ಅವರು ಸರ್ಕಾರಿ ಅಧಿಕಾರಿಗಳಿಂದ ಯಾರು ಮಾತಾಡಲ್ಲ. ಅವ್ರ ಪಾಪ ನಾವೇನು ಹೇಳಿಕೆನೂ ಕೊಡೋಕೆ ಇಷ್ಟಪಡ್ತಾ ಇಲ್ಲ. ಪಾಪ ಅವರು ನೋಡಿ ಎಂಥ ದುರಸ್ಥಿತಿ ನಿರ್ಮಾಣ ಆಗದೆ ಅಂದರೆ, ಯಾವ ಕೆಲಸನಾದ್ರೂ ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕು. ಅರ್ಧಂಬರ್ಧ ಮಾಡ್ಬಿಟ್ಟು ಹೋದ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿ ಮುಗ್ಧರ ಹಾಕಿದ ಅಧಿಕಾರಿಗಳು ಪಾಪ ಅವ್ರೇನು ಮಾತಾಡೋಕ್ಕಾಗಲ್ಲ. ಸ್ವಿಚ್ ಬೋರ್ಡ್ಗಳನ್ನ ಹಂಗಂಗೆ ಬಿಟ್ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭ ಇದು. ಅವರು ಭಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಇದು. ಅಧಿಕಾರಿಗಳು ಕೆಲಸಗಳು ಹೇಳೋಕ್ಕಾಗಲ್ಲ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ. ಎಷ್ಟು ಲಕ್ಷ ರೂಪಾಯಿ ವೆಚ್ಚ? 9551 ಇದು ನಂಬರ್ ತೊಡೆ ಯಾವುದು ಸರ್? ಇದು ಎಷ್ಟು ಲಕ್ಷದ ಏನಂತ ಮಾಹಿತಿ ಇಲ್ಲ ಸರ್ ತಮಗೂ. 4,30,30,000 ರೂಪಾಯಿ ಹೆಚ್ಚದ ಸರ್. ಪಾಪ ನೋಡಿ ಸರ್, ಇಲ್ಲಿ ಏನು ಕರೆಂಟ್ ನಿಮ್ಮ ಏನು ತೊಂದರೆ ಗಿಂದ್ರೆ ಆಗಂತ ಸಂದರ್ಭ ಇಲ್ಲ ಸರ್ ಇಲ್ಲಿ? ಈ ಎಲೆಕ್ಟ್ರಿಕ್ ಶಾಕ್ ಎಲ್ಲ ಇದು ಸುಟ್ಟೋಗ್ಬಿಟ್ಟು ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಎಲ್ಲ ಸುಟ್ಟೋಗಿದೆ. ಈ ಕುರಿತು ನಾವು ಅವ್ರಿಗೆ ವರದಿಯನ್ನು ಮಾಡಿದ್ವಿ. ಹೌದಾ ಸರ್? ಎಲ್ಲ ಸುಟ್ಟೋಗಿದೆ ಅಂತ ಹೇಳ್ಬಿಟ್ಟು ಆಯ್ತು ಸರ್ ಮಾಡಿಸ್ತೀವಿ ಅಂತಿದ್ದಾರೆ. ಈಗ ಹೊಸದಾಗಿ AW ಅವರು ಚೇಂಜ್ ಆಗಿದ್ದಾರೆ. ಅವ್ರ ಗಮನಕ್ಕೂ ತಂದಿದ್ವಿ ಸರ್. ಮಾಡಿಸ್ಬಿಡ್ತೀವಿ ಅವ್ರ ಟೆಂಡರ್ ಆಗ್ತಿರ್ತಾರೆ ಎಲ್ಲ ಚೇಂಜ್ ಆಗಿದೆ, ನಾವು ಮಾಡಿಸ್ಬಿಡ್ತೀವಿ ಅಂತ ಅಂತಾರೆ. ಅಲ್ಲ ಸರ್, ನಾವು ಕೇಳ್ತಿರೋದು ಈಗ ಪಾಪ ನಿಮ್ಗೆ ಒಂದು ಕೆಲಸ ಮಾಡಿದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೇಕಲ್ವಾ ಸರ್? ಬಲ್ಪ್ ಹಾಕಿ ನಾನು ಕೊಟ್ಟಿದ್ದೀವಿ ಸರ್. ಎಲ್ಲ ಕುತ್ಕೊಂಡು ನಮ್ಮ ಒಂದು ದಿನನಿತ್ಯದ ಕೆಲಸಗಳು ವಿಳಂಬ ಆಗಬಾರ್ದು. ಅಂದ್ರೆ ನಿಮ್ಗೆ ಈಗ ನೀವು ಕಾರ್ಯನಿರ್ವಹಿಸಕ್ಕೆ ಕಂಪ್ಯೂಟರ್ ಮತ್ತೆ ಇದೆಲ್ಲ ಮಾಡ್ಕೊಳಕ್ಕೆ ತೊಂದರೆ ಪಾಪ. ಕಂಪ್ಯೂಟರ್ ಇಟ್ಕೊಂಡಿದ್ದೆ ಸರ್, ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದೆ. ಹೌದೌದು. ಕಂಪ್ಯೂಟರ್ ಯಾವ್ದಿಲ್ಲ ಸರ್ ನಮ್ಮಲ್ಲಿ. ಅದೀಗ ಕರೆಂಟ್ ವ್ಯವಸ್ಥೆ ಸರಿ ಇಲ್ವಲ್ಲ, ಅದರಿಂದ ಪಾಪ ನಿಮ್ಗೆ ಅದ್ರ ಒಳಗಿಂದೆಲ್ಲ ಟ್ರಾವೆಲ್ ಸಿಸ್ಟಮ್ ಎಲ್ಲ ದುರಸ್ತಿ ಇದೆ, ಅದನ್ನು ಮಾಡಿಸ್ಬೇಕು. ಹೌದು ಸರ್. ಗೇಟ್ ದುರಸ್ತಿ ಇದೆ, ಬಣ್ಣ ಹೊಡ್ಸೋದು ಎಲ್ಲ ದುರಸ್ತಿ ಇದೆ ಸರ್. ಪಾಪ ನೀವು ಒಬ್ರು ತಾಲೂಕ್ ಮಾಡ್ತಾ ಅಧಿಕಾರಿಗೆ ನೀವು ಯಾರು ಹೇಳ್ಕರಕ್ಕಾಗಲ್ಲ, ನೀವು ಅದನ್ನ ಇದು ಮಾಡ್ಕರ್ಲೇಬೇಕು ಪಾಪ ಪರಿಸ್ಥಿತಿ. ಲೆಟರ್ ಬರ್ದಿದ್ವಿ ಸರ್ ಮಾನ್ಯ ಮೇಲಾಧಿಕಾರಿಗಳಿಗೆ, ನಾವು ಪತ್ರ ವ್ಯವಹಾರ ಮಾಡಿದ್ವಿ ಸರ್. ಅವರು ಸಹ ನಿರ್ದೇಶನ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆ AW ಅವ್ರಿಗೆ. ಅವ್ರು ಇನ್ನೂ ಕೆಲಸ ಸರಿ. ಮತ್ತೆ ನಿಮ್ಮ ತಂತ್ರಜ್ಞಾನ ಕಂಪ್ಯೂಟರ್ ಬಳಸಿ ಮಾಡ್ತಕ್ಕಂಥ ಕೆಲಸಗಳು ಹೆಂಗ್ ಮಾಡ್ತಿದ್ರಿ ಸರ್? ಮತ್ತೆ ಆ ಕಡೆ ರೂಮಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ ಸರ್. ಹೌದಾ ಸರ್?
ಇರ್ಲಿ ಈಗ ಸರ್ ತಮ್ಮ ರಿಸಿಗ್ನೇಷನ್ ತಾವು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಯಳಂದೂರು ಹೌದಾ ಸರ್? ಇಲ್ಲ ಸರ್, ಈ ಅಧಿಕಾರಿಗಳು ಕೆಲವರು ಯಾವ ರೀತಿ ಮಾಡ್ಬಿಟ್ಟೋಗಿರ್ತಕ್ಕಂಥದ್ದು ನಿಜಲು ಅಕ್ಷಮಣೀಯ. ನಮಗೆ ತುಂಬಾ ಲ್ಯಾಪ್ಟಾಪ್ ಸುಟ್ಟೋಗಿದೆ, ಒಂದೆರಡು ಕಂಪ್ಯೂಟರ್ ಸುಟ್ಟೋಗಿದೆ, ಸಿಪಿಯು ಎಲ್ಲ ಸುಟ್ಟೋಗಿದೆ ಸರ್. ಹೌದು ಸರ್. ಸರ್ CCTV ಹಾಕ್ಸಿದ್ವಿ ಸರ್. ಹಾ. CCTV ಎಲ್ಲ ಇದಾಗಿ ಸರ್. ನಮ್ಮ ಆಫೀಸ್ CCTV ವರ್ಕ್ ಆಗ್ತಿಲ್ಲ ಎಲ್ಲ ತೆಗೆದು ಸರ್. ಈಗ ಟೆಂಡರ್ ತಗೊಂಡವ್ರು ತಾನೇ ಮಾಡಿಸ್ಬೇಕಲ್ಲ ಸರ್ ಇದನ್ನ? CCTV ಮೊದಲು ಹಾಕ್ಸಿದ್ವಿ ಸರ್, ವರ್ಕ್ ಆಗ್ತಿತ್ತು. ಹಾ. ಇವೆಲ್ಲ ರಿನೋವೇಷನ್ ಸಲುವಾಗಿ CCTV ಎಲ್ಲ ತೆಗೆದಿಟ್ಟು ನಮ್ಮ ಟೇಬಲ್ ಅಲ್ಲಿ. ಹಾ. ಈಗ ನಮ್ಮ ಆಫೀಸ್ ಅಲ್ಲಿ ಯಾವ CCTV ವರ್ಕ್ ಆಗ್ತಿಲ್ಲ ಸರ್. ಹೌದಾ ಸರ್? ಈ ಸಮಸ್ಯೆ ನಮ್ಗೆ ಇದೆ ಸರ್. ಈಗ ಸುಮಾರು 60 ವರ್ಷಕ್ಕೆ ಗಮನಕ್ಕೆ ತಂದಿದ್ದೀವಿ ಸರ್. ಆಯ್ತು ಸರ್, ಈಗ ನಾವೇನು ಈಗ ಪಾಪ ಇದನ್ನ ಸಾಧ್ಯವಾದ ಪ್ರಯತ್ನ ಮಾಡೋಣ ಸರ್. ಈಗ ಇದ್ದಂತ ಸಂತೋಷ್ ಕುಮಾರ್ ಅವರಿಗೆ ಮಾಡ್ಬಿಟ್ಟು ಹೋಗ್ಬೇಕಾಯ್ತು, ಅರ್ಧಂಬರ್ಧ ಮಾಡ್ಬಿಟ್ಟು ಹೋಗಿರೋದು ನಿಜಲು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಲ್ಲಿನ ಕಾಮಗಾರಿ ಯಾಕೆ ವಿಳಂಬ ಆಗಿದೆ? ಮೇಡಮ್, ಯಳಂದೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಏನಿದೆ, ಆಹಾ. ಅಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಏನು ಆ ಒಂದು ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತ ಅವರ ಕಚೇರಿಯ ಏನು ಕೊಠಡಿಯನ್ನ ನಾನು ನವೀಕರಣ ಮಾಡಿಸುವ ಉದ್ದೇಶದಿಂದ ಗುತ್ತಿಗೆದಾರರು ಗುತ್ತಿಗೆನ ಪಡೆದು ಅಲ್ಲಿ ತಂತ್ರಜ್ಞಾನ ಮತ್ತೆ ತಂತ್ರಾಂಶಗಳನ್ನ ಅಳವಡಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಕಾಮಗಾರಿಯನ್ನ ಕೈಗೊಂಡಿದ್ರು. ಆದರೆ ಅಲ್ಲಿ ಕೆಲಸವನ್ನ ಅರ್ಧ ಮಾಡಿ ಹೋಗಿರ್ತಕ್ಕಂತ ಕಾಮಗಾರಿಯನ್ನ ವಿಳಂಬ ಮಾಡಿ ಪೂರ್ಣಗೊಳಿಸದೆ ಹೋಗಿರ್ತಕ್ಕಂಥದ್ದು ಏನು ಸಹಾಯಕ ನಿರ್ದೇಶಕರ ಒಂದು ಕಾರ್ಯಪ್ರವೃತ್ತಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ. ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಕೊಠಡಿಯಲ್ಲಿ ಮೂಲ ಅವಶ್ಯಕತೆವಾಗಿ ಬೇಕಿರ್ತಕ್ಕಂತ ವಿದ್ಯುತ್ ಸಂಪರ್ಕ ಏನಿದೆ, ಮತ್ತೆ CCTV ಮತ್ತೆ ತಂತ್ರಾಂಶಗಳನ್ನ ಮಾಡೋಕ್ಕೋಸ್ಕರವಾಗಿ ಇದ್ದಂತ ಕಂಪ್ಯೂಟರ್ ತಂತ್ರಜ್ಞಾನ ಏನಿದೆ ಎಲ್ಲವೂ ಸಹ ಅಲ್ಲಿ ಕಟ್ ಮಾಡಿ ಹಾಕಿರ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಗುತ್ತಿಗೆದಾರರು ಕೆಲಸ ಮಾಡೋಕ್ಕೋಸ್ಕರವಾಗಿ. ಆದ್ರೆ ಈಗ ನಾವು ಅಧಿಕಾರಿನ ಪ್ರಶ್ನೆ ಮಾಡಿ ಕೇಳಲಾಗಿ ಯಾಕೆ ವಿಳಂಬ ಮಾಡ್ತೀರಾ ಅಂತ ಕೇಳಲಾಗಿ, ಸರ್ ಇಲ್ಲಿ ನಮ್ಗೆ ಕಾರ್ಯನಿರ್ವಹಿಸಕ್ಕೋಸ್ಕರ ಇದ್ದಂತ ಇಲ್ಲ ಕಂಪ್ಯೂಟರ್ ಏನಿದೆ ಇದೆಲ್ಲವನ್ನು ಸಹ ಎಲ್ಲ ನಾವು ಗುತ್ತಿಗೆದಾರರು ನಾವು ಗುತ್ತಿಗೆ ಪಡೆದಿನ ಕೆಲಸವನ್ನ ಅರ್ಧಕ್ಕೆ ನಿಲ್ಸಿ ಹೋಗಿದ್ದಾರೆ. ಇಲ್ಲಿ ವೈರ್ಗಳನ್ನು ಸಹ ಹಂಗೆ ಕಟ್ ಮಾಡಿ ಬಿಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ವಿದ್ಯುತ್ ಸಾಕು ಮತ್ತೆ ಯಾವಕ್ಕೂ ಕರೆಂಟ್ ವಿದ್ಯುತ್ ಸಂಪರ್ಕ ತಗೊಳಕ್ಕಂತ ಆಗಿರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅವರು ಒಳನ ತೋಡ್ಕೊಂಡ್ರು. ಸರಿ, ಅವಾಗ ನಾವು ಗುತ್ತಿಗೆದಾರರು ಈ ರೀತಿ ಒಂದು ಅಪೂರ್ಣ ಕಾಮಗಾರಿ ಮಾಡಿದ್ದಾರೆ. ಇದಕ್ಕೆ ಮೇಲಧಿಕಾರಿಗಳು ಏನ್ ಹೇಳಿದ್ದಾರೆ? ಮೇಲಧಿಕಾರಿಗಳಿಗೆ ಈ ವಿಷಯ ಗಮನಕ್ಕೆ ಬಂದಿದ್ಯಾ? ಅವ್ರು ಏನ್ ಹೇಳಿದ್ದಾರೆ? ಈ ವಿಚಾರವಾಗಿ ಕ್ಷೇತ್ರದ ಶಾಸಕರಾದ AR ಕೃಷ್ಣಮೂರ್ತಿ ಅವರಿಗೂ ಸಹ ಈ ಗಮನ ಬಂದಿದೆ. ಪತ್ರಿಕೆ ಪ್ರಕಟಣೆಗಳು ಮತ್ತೆ ಸಾಕಷ್ಟು ಪತ್ರಿಕೆಗಳು ಮಾಧ್ಯಮಗಳು ಈ ಸುದ್ದಿ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೂ ಸಹ ಅವ್ರು ಕೇಳಿದ ಅಧಿಕಾರಿಗಳನ್ನ ಕೇಳಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಪ್ರಕಾರ ಈ ಗುತ್ತಿಗೆದಾರ ಯಾರಿದ್ದಾರೆ, ಕೆಲಸ ಮಾಡಿರ್ತಕ್ಕಂಥವ್ರು ಅಪೂರ್ಣ ಕಾಮಗಾರಿ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಯಾರಿದ್ದಾರೆ ಅವರು ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮತ್ತೆ ಇದನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಈ ಹಿಂದೆ ಯಳಂದೂರು ತಾಲೂಕಿನ ಪಂಚಾಯತ್ ರಾಜ್ ಇಲಾಖೆಯ ಉಪ ವಿಭಾಗ ಕಾರ್ಯನಿರ್ವಾಹಕರಾಗಿದ್ದಂತ ಸಂತೋಷ್ ಅಂತಕ್ಕಂಥವ್ರು ಹಲವು ಕಡೆ ಈ ತರ ಕಾಮಗಾರಿಗಳನ್ನ ಇಂಜಿನಿಯರ್ ನೇತೃತ್ವದಲ್ಲಿ ಮಾಡಿದ್ರು. ಅವ್ರು ಈಗ ಏನು ಪ್ರಮೋಷನ್ ಆಗಿ ಈಗ ಚಾಮರಾಜನಗರ ಜಿಲ್ಲೆಯ ನೀರು ಪೂರೈಕೆ ಮತ್ತೆ ನೀರು ಸಂಪರ್ಕ ಇದಕ್ಕೆ ಚಾಮರಾಜನಗರ ಜಿಲ್ಲೆಯ ಮುಖ್ಯ ಇಂಜಿನಿಯರ್ ಆಗಿ ಅವರು ಪ್ರಮೋಷನ್ ಆದ್ಮೇಲೆ ಈಗ ಮತ್ತೆ ಯಾರು ಇಂಜಿನಿಯರ್ ಇದನ್ನ ಗಮನ ಹರಿಸಿ ಅದನ್ನ ದುರಸ್ತಿ ಪಡಿಸತಕ್ಕಂತ ಕೆಲಸವನ್ನ ಮಾಡಿಲ್ಲ. ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದಂತ ಏನು ಇಂಜಿನಿಯರ್ ಆಗಿದ್ದಂತ ಸಂತೋಷ್ ಅವರು ಮಾಡಿರ್ತಕ್ಕಂಥ ಎಷ್ಟೋ ಕೆಲಸಗಳು ಈ ತರ ಅಪೂರ್ಣ ಕಾಮಗಾರಿಗಳಾಗಿ ವಿಳಂಬ ಆಗಿರ್ತಕ್ಕಂಥದ್ದು ತುಂಬಾನೇ ವರದಿಯಾಗಿ ಇದು ವಿಚಾರವಾಗಿ ಕಾಂಟ್ರವರ್ಸಿಯಾಗಿ ಪತ್ರಿಕೆ ಪ್ರಕಟಣೆಗಳೆಲ್ಲ ಬಂದಿತ್ತು. ಎಸ್ ಮಂಜುನಾಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ನಡೆದಿರುವಂತಹ ಒಂದು ಅಪೂರ್ಣ ಕಾಮಗಾರಿ ಇದು. ಅಲ್ಲಲ್ಲಿ ನಾವು ವಿಜುವಲ್ಸ್ ನಲ್ಲಿ ನೋಡ್ತಾ ಇದೀವಿ. ಏನೋ ಅಲ್ಲಿನ ಆಫೀಸ್ ಒಳಗಡೆ ಏನಿದೆ ಅಲ್ಲಿ ವೈರ್ಗಳಾಗಿರ್ಬೋದು ಮತ್ತೊಂದು ಎಲ್ಲ ಹಾಗೆ ಅಪೂರ್ಣ ಕಾಮಗಾರಿಯಾಗಿ ಉಳಿದಿರುವಂತದ್ದು. ಇದು ಗುತ್ತಿಗೆದಾರರ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಕಚೇರಿಯ ಕೃಷಿ ಅಧಿಕಾರಿಯ ಕೊಠಡಿಯಲ್ಲಿ ಈವರೆಗೆ ಸಮರ್ಪಕ ವಿದ್ಯುತ್ ಸಂಪರ್ಕನೇ ಕಲ್ಪಿಸಿಲ್ಲ. ಕರೆಂಟ್ ವೈರ್ಗಳು ಅಪಾಯಕಾರಿಯಾಗಿ ತೆರೆದ ಸ್ಥಿತಿಯಲ್ಲಿ ಜೋತ್ ಬಿದ್ದಿದೆ. ಇದರಿಂದ ಸಿಸಿ ಕ್ಯಾಮೆರಾ ಹಾಗೂ ಗಣಕಯಂತ್ರ ಸೇರಿದಂತೆ ಏನು ಅಲ್ಲಿನ ಕಂಪ್ಯೂಟರ್ ಇರ್ಬೋದು ಈ ರೀತಿ ಒಂದು ವಿದ್ಯುನ್ಮಾನ ಯಂತ್ರಗಳ ಬಳಕೆಗೆ ತೀವ್ರ ಅಡಚಣೆ ಉಂಟಾಗ್ತಾ ಇದೆ. ಚಾಮರಾಜನಗರ ಕುಡಿಯುವ ನೀರು ಪೂರೈಕೆ ವಿಭಾಗದ ಮುಖ್ಯ ಇಂಜಿನಿಯರ್ ಸಂತೋಷ್ ಅವರು ಈ ಹಿಂದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಅಧಿಕಾರಿಯಾಗಿದ್ದ.
ಅವಧಿಯಲ್ಲಿ ಈ ಕಾಮಗಾರಿ ಕೈಗೊಳ್ಳಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಇದಕ್ಕೆ ಕಾರಣ ಏನೆಂಬುದು ಕೂಡ ಇದುವರೆಗೂ ತಿಳಿದು ಬಂದಿಲ್ಲ. ಕಳೆದ 1 ವರ್ಷದಿಂದಲೂ ಸಹ ಈ ಅಪೂರ್ಣ ಕಾಮಗಾರಿಯನ್ನ ಸರಿಪಡಿಸುವ ಯಾವುದೇ ಪ್ರಯತ್ನ ಕೂಡ ನಡೆದಿಲ್ಲ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಯಾಕೆ ಈ ರೀತಿ ವಿಳಂಬ ಆಗ್ತಾ ಇದೆ? ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೆ ಗಮನ ಇಲ್ವಾ, ಅಥವಾ ಗುತ್ತಿಗೆದಾರರಿಗೆ ಮೇಲಾಧಿಕಾರಿಗಳೇನಾದ್ರೂ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಒಂದು ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಯಾಕಂದ್ರೆ ಯಳಂದೂರು ಸಹಾಯಕ ಕೃಷಿ ನಿರ್ದೇಶಕರಾದ ಅಮೃತೇಶ್ ಅವರು ಬೇಸರದಿಂದ ತಮ್ಮ ಹೇಳಿಕೆಯನ್ನ ಹೇಳಿರುವಂತದ್ದು. ಅಲ್ಲಿನ ಕಾಮಗಾರಿ ಅಪೂರ್ಣ ಆಗಿದೆ, ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ, ಕರೆಂಟ್ ವೈರ್ಗಳು ಅಪಾಯಕಾರಿಯಾಗಿ ಅಲ್ಲಲ್ಲೇ ಜೋತ್ ಬಿದ್ದಿದೆ. ಇದರಿಂದ ಸಿಸಿ ಕ್ಯಾಮೆರಾ ಕೂಡ ವರ್ಕ್ ಆಗ್ತಾ ಇಲ್ಲ, ಏನು ಕಂಪ್ಯೂಟರ್ಗಳಿದೆ ಅದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೇಲಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಗಮನವನ್ನ ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕಾಗಿದೆ. ಚೇಂಜ್ ಆಗಿದೆ, ನಾವು ಮಾಡ್ಕೊಡ್ತೀವಿ ಅಂತ ಅಂದ್ರೆ. ಅಲ್ಲ ಸರ್, ನಾವ್ ಕೇಳ್ತಿರೋದು ಈಗ ಪಾಪ ನಿಮ್ಗೆ ಒಂದ್ ಕೆಲಸ ಮಾಡಿದ್ಮೇಲೆ ಪೂರ್ಣ ಪ್ರಮಾಣ ಮಾಡ್ಬೇಕಲ್ವಾ ಸರ್? ಬಲ್ಪ್ ಹಾಕಿ ನಾವು ಕೊಟ್ಟಿದೀವಿ ಸರ್. ಅಯ್ಯೋ ಎಲ್ಲ ಕುತ್ಕೊಂಡು ನಮ್ಮ ಒಂದು ದಿನನಿತ್ಯದ ಕೆಲಸಗಳು ವಿಳಂಬ ಆಗಬಾರ್ದು. ಅಂದ್ರೆ ನಿಮ್ಗೆ ಈಗ ನೀವು ಕಾರ್ಯನಿರ್ವಹಿಸಕ್ಕೆ ಕಂಪ್ಯೂಟರ್ ಮತ್ತೆ ಇದೆಲ್ಲ ಮಾಡ್ಕೊಳಕ್ಕೆ ತೊಂದ್ರೆ ಪಾಪ. ಎಲ್ಲ ಕಂಪ್ಯೂಟರ್ ಇಟ್ಕೊಂಡಿದ್ದೆ ಸರ್, ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದೆ. ಹೌದೌದು. ಕಂಪ್ಯೂಟರ್ ಯಾವ್ದಿಲ್ಲ ಸರ್ ನಮ್ಮಲ್ಲಿ. ಅದೀಗ ಕರೆಂಟ್ ವ್ಯವಸ್ಥೆ ಸರಿ ಇಲ್ವಲ್ಲ, ಅದರಿಂದ ಪಾಪ ನಿಮ್ಗೆ ಅದ್ರ ಒಳಗಿಂದೆಲ್ಲ ಟ್ರಾವೆಲ್ ಸಿಸ್ಟಮ್ ಎಲ್ಲ ದುರಸ್ತಿ ಇದೆ, ಅದನ್ನು ಮಾಡಿಸ್ಬೇಕು. ಹೌದು ಸರ್. ಗೇಟ್ ದುರಸ್ತಿ ಇದೆ, ಬಣ್ಣ ಹೊಡ್ಸೋದು ಎಲ್ಲ ದುರಸ್ತಿ ಇದೆ ಸರ್. ಪಾಪ ನೀವು ಒಬ್ರು ತಾಲೂಕ್ ಮಾಡ್ತಾ ಅಧಿಕಾರಿಗೆ ನೀವು ಯಾರು ಹೇಳ್ಕರಕ್ಕಾಗಲ್ಲ, ನೀವು ಅದನ್ನ ಇದ್ ಮಾಡ್ಕರ್ಲೇಬೇಕು ಪಾಪ ಪರಿಸ್ಥಿತಿ. ಲೆಟರ್ ಬರ್ದಿದ್ವಿ ಸರ್ ಮಾನ್ಯ ಮೇಲಾಧಿಕಾರಿಗಳಿಗೆ, ನಾವು ಪತ್ರ ವ್ಯವಹಾರ ಮಾಡಿದ್ವಿ ಸರ್. ಅವರು ಸಹ ನಿರ್ದೇಶನ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆ AW ಅವ್ರಿಗೆ. ಅವ್ರು ಇನ್ನೂ ಕೆಲಸ ಸರಿ. ಮತ್ತೆ ನಿಮ್ಮ ತಂತ್ರಜ್ಞಾನ ಕಂಪ್ಯೂಟರ್ ಬಳಸಿ ಮಾಡ್ತಕ್ಕಂಥ ಕೆಲಸಗಳು ಹೆಂಗ್ ಮಾಡ್ತಿದ್ರಿ ಸರ್? ಮತ್ತೆ ಆ ಕಡೆ ರೂಮಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ ಸರ್. ಹೌದಾ ಸರ್? ಇರ್ಲಿ. ಈಗ ಸರ್ ತಮ್ಮ ರಿಸಿಗ್ನೇಷನ್ ತಾವು ಅಗ್ರಿಕಲ್ಚರ್ ಯಳಂದೂರು. ಹೌದಾ ಸರ್? ಇಲ್ಲ ಸರ್, ಈ ಅಧಿಕಾರಿಗಳು ಕೆಲವರು ಯಾವ ರೀತಿ ಮಾಡ್ಬಿಟ್ಟೋಗಿರ್ತಕ್ಕಂಥದ್ದು ನಿಜಲು ತುಂಬಾ. ಲ್ಯಾಪ್ಟಾಪ್ ಸುಟ್ಟೋಗಿದೆ, ಒಂದೆರಡು ಕಂಪ್ಯೂಟರ್ ಸುಟ್ಟೋಗಿದೆ, CPU ಎಲ್ಲ ಸುಟ್ಟೋಗಿದೆ ಸರ್. ಹೌದಾ ಸರ್? ಸರ್ CCTV ಹಾಕ್ಸಿದ್ವಿ ಸರ್. CCTV ಎಲ್ಲ ಇದಾಗಿದೆ ಸರ್. ನಮ್ಮ ಆಫೀಸ್ CCTV ವರ್ಕ್ ಆಗ್ತಿದೆ ಸರ್. ಎಲ್ಲ ಸರ್, ಈಗ ಟೆಂಡರ್ ತಗೊಂಡ್ರೆ